ನಮಸ್ಕಾರ. ಇಂದು ನಾವು ಒಬ್ಬ ಮಹಾನ್ ಲೇಖಕನ ಮನಸ್ಸಿನೊಳಗೆ ಇಣುಕಿ ನೋಡೋಣ. ನಮ್ಮ ಗುರಿ ವಿಲಿಯಂ ಶೇಕ್ಸ್ಪಿಯರ್. ನಂಬಡಿ ಇರುವ ಸುಳಿವು ಅಂದ್ರೆ ಅವರು ಬಳಸಿದ ಪದಗಳು. ಈ ತನಿಖೆಯಲ್ಲಿ ನಮ್ಮ ಗೈಡ್ ಕ್ಯಾರಲಿನ್ ಸ್ಪರ್ಜನ್. ಹೌದು, ಅವರ ಪ್ರಸಿದ್ಧ ಕೃತಿ ಶೇಕ್ಸ್ಪಿಯರ್ಸ್ ಇಮೇಜರಿ ಅಂಡ್ ವಾಟ್ ಇಟ್ ಟೆಲ್ಸ್ ಅಸ್ ನಿಂದ ಒಂದು ಪ್ರಮುಖ ಅಧ್ಯಾಯವನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯ ವಿಮರ್ಶೆ ಅಲ್ಲ ಅಲ್ವಾ? ನಾವು ಇಲ್ಲಿ ಕಥೆ ಅಥವಾ ಪಾತ್ರಗಳ ಬಗ್ಗೆ ಮಾತಾಡಲ್ಲ. ಖಂಡಿತ ಇಲ್ಲ. ಬದಲಾಗಿ ಶೇಕ್ಸ್ಪಿಯರ್ ಅವರ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡ್ತಿತ್ತು, ಅವರು ಜಗತ್ತನ್ನ ಹೇಗೆ ನೋಡ್ತಿದ್ರು ಅಂತ ಅವರೇ ಬಿಟ್ಟು ಹೋದ ಬೆರಳಚ್ಚುಗಳ ಮೂಲಕ ಕಂಡುಹಿಡಿಯೋದು. ನಿಖರವಾಗಿ ಆ ಬೆರಳಚ್ಚುಗಳೇ ಅವರು ಬಳಸಿದ ಚಿತ್ರಕಲ್ಪನೆ ಅಥವಾ ಇಮೇಜರಿ. ಇದು ಕೇಳಕ್ಕೆ ಒಂದು ಪತ್ತೇದಾರಿ ಕಥೆ ತರನೇ ಇದೆ. ಸರಿ, ಹಾಗಾದ್ರೆ ಈ ತನಿಖೆ ಶುರು ಮಾಡೋಣ. ಖಂಡಿತ. ಸಾಮಾನ್ಯವಾಗಿ ಚಿತ್ರಕಲ್ಪನೆ ಅಂದಾಗ ಕವಿತೆಯಲ್ಲಿ ಬರುವ ಸುಂದರ ವರ್ಣನೆ ಅಂತ ಅನ್ಕೋತೀವಿ. ಆದರೆ ಸ್ಪರ್ಜನ್ ಹೇಳೋದು ಇದಕ್ಕಿಂತ ಆಳವಾದದ್ದು. ಹೌದು, ಇದು ಕೇವಲ ಅಲಂಕಾರ ಅಲ್ಲ. ಹಾಗಾದ್ರೆ ಮೊದಲು ಸ್ಪರ್ಜನ್ ಅವರ ಈ ಪರಿಕಲ್ಪನೆಯನ್ನೇ ಅರ್ಥ ಮಾಡ್ಕೊಳ್ಳೋಣ. ಸ್ಪರ್ಜನ್ಸ್ ಕಾನ್ಸೆಪ್ಟ್ ಆಫ್ ಇಮೇಜರಿ. ಸರಿ, ಸ್ಪರ್ಜನ್ ಪ್ರಕಾರ ಚಿತ್ರಕಲ್ಪನೆ ಅಂದ್ರೆ ಅದೊಂದು ವರ್ಡ್ ಪಿಕ್ಚರ್, ಅಂದ್ರೆ ಒಂದು ಶಬ್ದ ಚಿತ್ರ. ಆದ್ರೆ ಅದರ ವಿಶೇಷತೆ ಏನಂದ್ರೆ ಅದು ಹೆಚ್ಚಾಗಿ ಲೇಖಕನ ಅರಿವಿಗೆ ಬಾರದೆ ಅವರ ಸುಪ್ತ ಮನಸ್ಸಿನಿಂದ ಹೊರಹೊಮ್ಮುತ್ತೆ. ಒಂದು ನಿಮಿಷ, ಅಂದ್ರೆ ಇದೊಂದು ರೀತಿ ಕಾವ್ಯಾತ್ಮಕ ಫ್ರಾಯ್ಡಿಯನ್ ಸ್ಲಿಪ್ ತರನಾ? ಹೌದು ಹೌದು, ಒಳ್ಳೆ ಹೋಲಿಕೆ. ಲೇಖಕ ತಾನು ಏನ್ ಹೇಳ್ತಿದ್ದೀನಿ ಅಂದ್ಕೊಂಡಿರ್ತಾನೋ ಅದ್ರ ಆಚೆಗೆ ಪದೇ ಪದೇ ಬರುವ ಕೆಲವು ಚಿತ್ರಗಳು ಅವನು ನಿಜವಾಗಿ ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದಾನೆ ಅಂತ ತೋರಿಸ್ಕೊಡುತ್ತೆ. ನಿಖರವಾಗಿ ಅದನ್ನೇ ಸ್ಪರ್ಜನ್ ಅವರ ವಿಧಾನದ ತಿರುಳು. ಒಬ್ಬ ಕವಿ ಒಮ್ಮೆ ಹೂವಿನ ಬಗ್ಗೆ ಬರೆದ್ರೆ ಅದು ಸಹಜ. ಅದೇ ಆತ ಪದೇ ಪದೇ ಕೊಳೆಯುತ್ತಿರುವ ಹೂವುಗಳ ಬಗ್ಗೆಯೇ ಬರೆಯುತ್ತಿದ್ರೆ ಆಗ ನಾವು ಗಮನಿಸಲೇಬೇಕು ಅಲ್ವಾ? ಹೌದು. ಹಾಗಾಗಿ ಸ್ಪರ್ಜನ್ ಹೇಳೋದು ಚಿತ್ರಕಲ್ಪನೆಗಳನ್ನ ಒಂದೊಂದಾಗಿ ನೋಡಬಾರ್ದು, ಅವುಗಳನ್ನ ಒಟ್ಟುಗೂಡಿಸಿ ಸಂಖ್ಯಾಶಾಸ್ತ್ರೀಯವಾಗಿ ವಿಶ್ಲೇಷಿಸಬೇಕು. ವಾವ್! ಹಾಗಾದ್ರೆ ಈ ಚಿತ್ರಕಲ್ಪನೆಗಳು ಕವಿಯ ಸುಪ್ತ ಮನಸ್ಸಿನ ಸುಳಿವುಗಳು ಅನ್ನೋದಾದ್ರೆ ಸ್ಪರ್ಜನ್ ಇವುಗಳನ್ನ ಒಟ್ಟುಗೂಡಿಸಿ ಯಾವ ದೊಡ್ಡ ಸತ್ಯವನ್ನ ಕಂಡುಹಿಡಿದ್ರು? ಅವರ ವಾದದ ಕೇಂದ್ರ ಬಿಂದು ಏನು? ಲೆಟ್ಸ್ ಗೆಟ್ ಟು ದ ಸೆಂಟ್ರಲ್ ಥೀಸಿಸ್ ಆಫ್ ದಿ ಎಸೆ. ಅವರ ಕೇಂದ್ರ ಪ್ರಮೇಯ ಆಕ್ಚುಲಿ ಬಹಳ ಸರಳ, ಆದರೆ ಕ್ರಾಂತಿಕಾರಿ. ಓಹೋ. ಶೇಕ್ಸ್ಪಿಯರ್ ಅವರ ಕಲ್ಪನಾ ಶಕ್ತಿಯ ಮೂಲ ಪುಸ್ತಕಗಳಲ್ಲ, ಪಾಂಡಿತ್ಯವಲ್ಲ, ಅಥವಾ ತಾತ್ವಿಕ ಚಿಂತನೆನೂ ಅಲ್ಲ. ಹಾಗಾದ್ರೆ ಮತ್ತೇನು? ಅದರ ಮೂಲ ಅವರ ದೈನಂದಿನ ಜೀವನ, ಅವರ ಇಂದ್ರಿಯಾನುಭವಗಳು ಮತ್ತು ಪ್ರಕೃತಿಯ ನೇರ ವೀಕ್ಷಣೆ. ಅಂದ್ರೆ ಅವರು ಜಗತ್ತನ್ನ ತಮ್ಮ ಕಣ್ಣು, ಕಿವಿ, ಮೂಗು, ಸ್ಪರ್ಶದ ಮೂಲಕ ಆಳವಾಗಿ ಅನುಭವಿಸಿದ್ರು. ಹೌದು, ಆ ಅನುಭವವನ್ನೇ ತಮ್ಮ ನಾಟಕಗಳಲ್ಲಿ ಚಿತ್ರಕಲ್ಪನೆಗಳಾಗಿ ನೇಯ್ದರು. ಇದು ಕೇಳೋಕೆ ಅದ್ಭುತವಾಗಿದೆ. ಇದು ಶೇಕ್ಸ್ಪಿಯರ್ ಅವರನ್ನ ಒಬ್ಬ ಎತ್ತರದ ಪೀಠದಿಂದ ಇಳಿಸಿ ನಮ್ಮಂತೆಯೇ ಒಬ್ಬ ವ್ಯಕ್ತಿಯಾಗಿ ತೋರಿಸುತ್ತೆ. ಆದ್ರೆ ತನ್ನ ಸುತ್ತಲಿನ ಪ್ರಪಂಚವನ್ನ ಅಸಾಧಾರಣವಾಗಿ ಗಮನಿಸುತ್ತಿದ್ದ ವ್ಯಕ್ತಿ. ಹೌದು, ಅವರು ಕೇವಲ ಲೇಖಕರಲ್ಲ, ಒಬ್ಬ ಮಹಾನ್ ಗಮನಿಸುವ ವ್ಯಕ್ತಿ. ಅದಕ್ಕೆ ಅವರನ್ನ ಸೆನ್ಶುಯಸ್ ಕವಿ, ಅಂದ್ರೆ ಇಂದ್ರಿಯ ಸಂವೇದನಾಶೀಲ ಕವಿ ಅಂತಾರೆ. ಸರಿ, ಹಾಗಾದ್ರೆ ಈ ಸುಳಿವುಗಳನ್ನು ಹುಡುಕಲು ಸ್ಪರ್ಜನ್ ಏನ್ ಮಾಡಿದ್ರು? ಅವರು ಶೇಕ್ಸ್ಪಿಯರ್ ಪದೇ ಪದೇ ಯಾವ ಕ್ಷೇತ್ರಗಳಿಂದ ರೂಪಕಗಳನ್ನು ಎತ್ತುಕೊಳ್ಳುತ್ತಿದ್ರು ಅಂತ ಒಂದು ನಕ್ಷೆ ತಯಾರಿಸಿದ್ರು ಅಲ್ವಾ? ಹೌದು, ಅದರಲ್ಲಿ ಕೆಲವು ಪ್ರಮುಖ ಗುಂಪುಗಳು ಎದ್ದು ಕಾಣ್ತವೆ. ಲೆಟ್ಸ್ ಲುಕ್ ಎಟ್ ದ ಮೇಜರ್ ಇಮೇಜ್ ಗ್ರೂಪ್ಸ್ ಇನ್ ಶೇಕ್ಸ್ಪಿಯರ್. ಈ ಗುಂಪುಗಳನ್ನು ನೋಡಿದ್ರೆ ಶೇಕ್ಸ್ಪಿಯರ್ ಅವರ ಮನಸ್ಸು ಎಲ್ಲೆಲ್ಲಿ ಸಂಚರಿಸ್ತಿತ್ತು ಅಂತ ಸ್ಪಷ್ಟವಾಗುತ್ತೆ. ಅದರಲ್ಲಿ ಅತಿ ದೊಡ್ಡ ಮತ್ತು ಪ್ರಮುಖವಾದ ಗುಂಪಿನಿಂದಲೇ ಶುರು ಮಾಡೋಣ. ನೇಚರ್ ಇಮೇಜರಿ, ಪ್ರಕೃತಿಯ ಚಿತ್ರಕಲ್ಪನೆ. ಇದು ಶೇಕ್ಸ್ಪಿಯರ್ ಅವರ ಚಿತ್ರಣಗಳ ಒಂದು ದೊಡ್ಡ ಸಾಗರವೇ ಸರಿ. ಮರ, ಹೂವು, ಋತು, ಹವಾಮಾನ, ಸಮುದ್ರ, ಆಕಾಶ ಎಲ್ಲವೂ. ಆದರೆ ಮುಖ್ಯವಾಗಿ ಸ್ಪರ್ಜನ್ ಗುರ್ತಿಸೋದೇನೆಂದ್ರೆ ಶೇಕ್ಸ್ಪಿಯರ್ಗೆ ಪ್ರಕೃತಿ ಕೇವಲ ಒಂದು ಬ್ಯಾಕ್ಗ್ರೌಂಡ್ ಅಲ್ಲ, ಅದು ಮಾನವನ ಜೀವನದ ರೂಪಕ. ಹೌದು, ಬೆಳವಣಿಗೆ, ಫಲ, ಕೊಳೆತ, ಸಾವು, ಪುನರ್ಜನ್ಮ, ಈ ನೈಸರ್ಗಿಕ ಚಕ್ರಗಳಲ್ಲೇ ಅವರು ಮಾನವನ ಭಾವನೆ ಮತ್ತು ನೈತಿಕತೆಯನ್ನ ಕಂಡ್ರು. ಇಲ್ಲಿ ನಿಜವಾಗ್ಲೂ ಹಬ್ಬ ಅನಿಸೋ ವಿಷಯ ಏನಂದ್ರೆ ಸ್ಪರ್ಜನ್ ಪ್ರಕಾರ ಕಿಂಗ್ ಲಿಯರ್ ನಾಟಕದ ಬಿರುಗಾಳಿ ಕೇವಲ ಮಳೆ ಗಾಳಿಯಲ್ಲ. ಹೌದು, ಅದು ಲಿಯರ್ನ ಮನಸ್ಸಿನೊಳಗಿನ ಯುದ್ಧ, ಅವನ ಬುದ್ಧಿಭ್ರಮಣೆ ಮತ್ತು ಒಂದು ಸಾಮ್ರಾಜ್ಯವೇ ಕುಸಿದು ಬೀಳುತ್ತಿರುವುದರ ಸಂಕೇತ. ನಿಖರವಾಗಿ ಅವರು ಪಾತ್ರದ ಸೈಕಾಲಜಿಯನ್ನ ಬಣ್ಣಿಸಲು ಪ್ರಕೃತಿಯನ್ನೇ ಒಂದು ಕ್ಯಾನ್ವಾಸ್ ಆಗಿ ಬಳಸ್ತಿದ್ರು. ಇದು ಆ ಕಾಲಕ್ಕೆ ಕ್ರಾಂತಿಕಾರಿ ಚಿಂತನೆ ಅಲ್ವಾ? ಖಂಡಿತ. ಅದೇ ರೀತಿ ಹ್ಯಾಮ್ಲೆಟ್ನಲ್ಲಿ ಬರುವ ಒಫೀಲಿಯಾಳ ಹೂವಿನ ಚಿತ್ರಣ, ಅವಳು ಹೂವುಗಳನ್ನ ಹಂಚುವ ದೃಶ್ಯ ಕೇವಲ ಸುಂದರವಾಗಿಲ್ಲ, ಪ್ರತಿಯೊಂದು ಹೂವಿಗೂ ಒಂದು ಸಾಂಕೇತಿಕ ಅರ್ಥವಿದೆ. ಹೌದು, ಅದು ಅವಳ ಮುಗ್ಧತೆ, ಅವಳ ಮೇಲಾದ ದೌರ್ಜನ್ಯ ಮತ್ತು ಅವಳ ದುರಂತ ಅಂತ್ಯದ ಮುನ್ಸೂಚನೆ ಕೊಡುತ್ತೆ.
ಪ್ರಕೃತಿಯೇ ಇಲ್ಲಿ ಜೀವಂತ ಪಾತ್ರದಂತೆ ವರ್ತಿಸುತ್ತೆ. ಪ್ರಕೃತಿಯಿಂದ ಮುಂದೆ ಅವರು ಪ್ರಾಣಿಗಳ ಪ್ರಪಂಚಕ್ಕೆ ಹೋಗ್ತಾರೆ, ಆನಿಮಲ್ ಇಮೇಜರಿ. ಹೌದು, ಇದು ಕೂಡ ವಿಶೇಷವಾಗಿ ದುರಂತ ನಾಟಕಗಳಲ್ಲಿ ಬಹಳ ಪ್ರಬಲವಾದ ಗುಂಪು. ಯಾವಾಗ ಇದನ್ನ ಬಳಸ್ತಾರೆ? ಯಾವಾಗ ಮಾನವೀಯತೆ ತನ್ನ ವಿವೇಚನೆಯನ್ನ ಕಳ್ಕೊಂಡು ತನ್ನ ಮೂಲಭೂತ ಪ್ರವೃತ್ತಿಗಳಿಗೆ ಶರಣಾಗುತ್ತೋ ಆಗ ಶೇಕ್ಸ್ಪಿಯರ್ ಪ್ರಾಣಿಗಳ ರೂಪಕವನ್ನ ಬಳಸ್ತಾರೆ. ಓ, ಕ್ರೂರ್ಯ, ಹಿಂಸೆ, ಕಾಮ, ಅಧಿಕಾರದ ಅಸಿವು ಇದನ್ನೆಲ್ಲ ತೋರ್ಸೋಕೆ. ಹೌದು, ಪ್ರಾಣಿಗಳು ಅವರ ಸಾಧನಗಳಾಗುತ್ತೆ. ಸರಿ, ಒಥೆಲೋ ನಾಟಕದಲ್ಲಿ ಇಯಾಗೋ ಪಾತ್ರ ಒಥೆಲೋನ ಮನಸ್ಸಲ್ಲಿ ವಿಷಬೀಜ ಬಿತ್ತೋಕೆ ಪದೇ ಪದೇ ಪ್ರಾಣಿಗಳ ರೂಪಕಗಳನ್ನೇ ಬಳಸ್ತಾನಲ್ಲ. ಹೌದು, ಅನ್ ಓಲ್ಡ್ ಬ್ಲ್ಯಾಕ್ ರ್ಯಾಮ್ ಇಸ್ ಸ್ಟಪ್ಪಿಂಗ್ ಯೋರ್ ವೈಟ್ ಯೂ ಅಂತ ಹೇಳೋ ಮೂಲಕ ಅವನು ಪ್ರೀತಿಯನ್ನ ಕೇವಲ ಪ್ರಾಣಿಗಳ ದೈಹಿಕ ಕ್ರಿಯೆಗೆ ಇಳಿಸ್ತಾನೆ. ಹೌದು, ಅವನು ಮಾನವನನ್ನ ಮೃಗದ ಮಟ್ಟಕ್ಕೆ ಇಳಿಸಲು ಮೃಗದ ಭಾಷೆಯನ್ನೇ ಬಳಸ್ತಾನೆ. ಕಿಂಗ್ ಲಿಯರ್ನಲ್ಲೂ ಅಷ್ಟೇ. ಲಿಯರ್ ತನ್ನ ಹೆಣ್ಣು ಮಕ್ಕಳನ್ನ ಹುಲಿ, ಹದ್ದು, ತೋಳುಗಳಿಗೆ ಹೋಲಿಸ್ತಾನೆ. ಹೌದು, ಮಾನವೀಯತೆಯ ಮೇಲಿನ ನಂಬಿಕೆ ಕಳ್ಕೊಂಡಾಗ ಅವನಿಗೆ ಮನುಷ್ಯರು ಪ್ರಾಣಿಗಳಿಗಿಂತ ಕಡೆಯಾಗಿ ಕಾಣುತ್ತಾರೆ. ಸರಿ, ಈ ಮುಂದಿನ ಗುಂಪು ಸ್ವಲ್ಪ ಕರಾಳವಾಗಿದೆ. ಆದರೆ ಸ್ಪರ್ಜನ್ ಅವರ ಪ್ರಮುಖ ಸಂಶೋಧನೆಗಳಲ್ಲಿ ಇದೂ ಒಂದು ಅಂತಾರೆ: ಡಿಸೀಸ್, ಡಿಕೆ ಅಂಡ್ ಕರಪ್ಷನ್ ಇಮೇಜರಿ. ಹೌದು, ಇದು ಅತ್ಯಂತ ಮಹತ್ವದ ಅಂಶ. ಶೇಕ್ಸ್ಪಿಯರ್ ಕೆಟ್ಟದ್ದನ್ನ ಹೆಚ್ಚಾಗಿ ಒಂದು ಸೋಂಕು, ಒಂದು ಹುಣ್ಣು ಅಥವಾ ಕೊಳೆತ ಅಂತ ಕಲ್ಪಿಸ್ಕೊಳ್ತಾರೆ. ಅಂದ್ರೆ ನೈತಿಕ ಅಥವಾ ರಾಜಕೀಯ ಭ್ರಷ್ಟಾಚಾರ ಒಂದು ಸಮಾಜದ ದೇಹವನ್ನ ಒಳಗಿಂದಲೇ ತಿಂದು ಹಾಕುತ್ತೆ ಅಂತ. ಅದನ್ನ ತೋರಿಸಲು ಅವರು ದೈಹಿಕ ರೋಗದ ರೂಪಕವನ್ನ ಬಳಸ್ತಾರೆ. ಹ್ಯಾಮ್ಲೆಟ್ ನಾಟಕದ ಆ ಪ್ರಸಿದ್ಧ ಸಾಲು, ಸಮಥಿಂಗ್ ಇಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್, ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಇಲ್ಲಿನ ಕೊಳೆತ ಅನ್ನೋದು ಕೇವಲ ಒಂದು ರೂಪಕವಲ್ಲ, ಅದು ಇಡೀ ನಾಟಕದ ವಾತಾವರಣದ ಡಯಾಗ್ನೋಸಿಸ್. ಹೌದು, ಇಡೀ ಸಾಮ್ರಾಜ್ಯದ ನೈತಿಕ ಅನಾರೋಗ್ಯದ ಲಕ್ಷಣ ಅದು. ದುರಂತ ನಾಟಕಗಳ ಬಗ್ಗೆ ಮಾತಾಡುವಾಗ ಹಿಂಸೆ ಮತ್ತು ರಕ್ತವನ್ನು ಮರೆಯೋಕ್ಕಾಗಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ವಯಲೆನ್ಸ್, ವಾರ್ ಅಂಡ್ ಬ್ಲಡ್ ಇಮೇಜರಿ. ನಿರೀಕ್ಷೆಯಂತೆಯೇ ಐತಿಹಾಸಿಕ ಮತ್ತು ದುರಂತ ನಾಟಕಗಳಲ್ಲಿ ಆಯುಧಗಳು, ಗಾಯಗಳು ಮತ್ತು ರಕ್ತಪಾತದ ಚಿತ್ರಣಗಳು ಹೇರಳವಾಗಿವೆ. ಆದರೆ ಸ್ಪರ್ಜನ್ ತೋರಿಸೋದು ಏನಂದ್ರೆ ಶೇಕ್ಸ್ಪಿಯರ್ ಈ ಚಿತ್ರಣಗಳನ್ನ ಎಷ್ಟು ಸೂಕ್ಷ್ಮವಾಗಿ ಬಳಸ್ತಾರೆ ಅನ್ನೋದನ್ನ. ಮ್ಯಾಕ್ಬೆತ್ ನಾಟಕದ ಉದಾಹರಣೆ ತಗೊಳ್ಳೋಣ. ನಾಟಕದ ಆರಂಭದಲ್ಲಿ ರಕ್ತ ಅನ್ನೋದು ವೀರಾವೇಶ ಮತ್ತು ಶೌರ್ಯದ ಸಂಕೇತ ಅಲ್ವಾ? ಹೌದು, ಗಾಯಗೊಂಡ ಸೈನಿಕನನ್ನ ಬ್ಲಡಿ ಮ್ಯಾನ್ ಅಂತ ಗೌರವದಿಂದ ಕರೆಯಲಾಗುತ್ತೆ. ಆದ್ರೆ ಮ್ಯಾಕ್ಬೆತ್ ರಾಜ ಡಂಕನ್ ಅನ್ನು ಕೊಂದ ಮೇಲೆ ಅದೇ ರಕ್ತ ಅವನ ಕೈಗೆ ಅಂಟಿಕೊಂಡ ಅಳಿಸಲಾಗದ ಅಪರಾಧ ಪ್ರಜ್ಞೆಯಾಗುತ್ತೆ. ವಿಲ್ ಆಲ್ ಗ್ರೇಟ್ ನೆಪ್ಟ್ಯೂನ್ಸ್ ಓಷನ್ ವಾಶ್ ದಿಸ್ ಬ್ಲಡ್ ಕ್ಲೀನ್ ಫ್ರಮ್ ಮೈ ಹ್ಯಾಂಡ್ ಅಂತ ಅವನು ವಿಲಪಿಸುತ್ತಾನೆ. ಅದ್ಭುತವಾದ ಉದಾಹರಣೆ. ಇಲ್ಲಿ ಒಂದೇ ಚಿತ್ರಕಲ್ಪನೆ, ರಕ್ತ, ಪಾತ್ರದ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ತನ್ನ ಅರ್ಥವನ್ನೇ ಬದಲಾಯಿಸಿಕೊಳ್ಳುತ್ತೆ. ಸರಿ, ಈ ರಕ್ತ ಮತ್ತು ಹಿಂಸೆಯಿಂದ ಸ್ವಲ್ಪ ವಿರಾಮ ತಗೊಳ್ಳೋಣ. ಈ ಮುಂದಿನ ಗುಂಪು ನನಗೆ ಬಹಳ ಇಷ್ಟ, ಯಾಕಂದ್ರೆ ಇದು ಶೇಕ್ಸ್ಪಿಯರ್ ಅವರನ್ನ ನಮ್ಮೆಲ್ಲರಿಗೂ ಹತ್ತಿರವಾಗಿಸುತ್ತೆ. ಹೌದು, ಡೊಮೆಸ್ಟಿಕ್ ಅಂಡ್ ಎವ್ರಿಡೇ ಲೈಫ್ ಇಮೇಜರಿ, ದೈನಂದಿನ ಮತ್ತು ಗೃಹ ಕೃತ್ಯದ ಚಿತ್ರಕಲ್ಪನೆ. ಖಂಡಿತ, ಇದು ಸ್ಪರ್ಜನ್ ಅವರ ವಿಶ್ಲೇಷಣೆಯ ಒಂದು ಅನನ್ಯ ಅಂಶ. ಶೇಕ್ಸ್ಪಿಯರ್ ಕೇವಲ ರಾಜ ರಾಣಿಯರ ಪ್ರಪಂಚದಿಂದ ಚಿತ್ರಗಳನ್ನ ತಗೊಳ್ಳಲ್ಲ. ಅವರು ಅಡಿಗೆ, ಹೊಲಿಗೆ, ಕೃಷಿ, ಮನೆಯ ಸಾಮಾನ್ಯ ವಸ್ತುಗಳಿಂದಲೂ ಚಿತ್ರಗಳನ್ನ ಹೆಣೆಯುತ್ತಾರೆ. ಹೌದು, ಇದು ದೊಡ್ಡ ತಾತ್ವಿಕ ವಿಚಾರಗಳನ್ನ ಸಾಮಾನ್ಯ ಜನರ ಅನುಭವಕ್ಕೆ ತಂದ ಹಾಗೆ. ಹೌದು, ಇದು ಅವರ ನಾಟಕಗಳನ್ನ ಸಾರ್ವತ್ರಿಕ ಮತ್ತು ಕಾಲಾತೀತವಾಗಿಸುತ್ತೆ. ಮತ್ತು ಕೊನೆಯದಾಗಿ ಈ ವಿಭಾಗದಲ್ಲಿ ಬಟ್ಟೆಗಳಂತಹ ಸರಳ ವಿಷಯ, ಕ್ಲೋದಿಂಗ್ ಅಂಡ್ ಅಪಿಯರೆನ್ಸ್ ಇಮೇಜರಿ. ಇಲ್ಲಿ ಬಟ್ಟೆಗಳು ಕೇವಲ ಉಡುಪುಗಳಲ್ಲ, ಅವು ಬಾಹ್ಯ ನೋಟ ಮತ್ತು ಆಂತರಿಕ ಸತ್ಯದ ನಡುವಿನ ವ್ಯತ್ಯಾಸವನ್ನ, ಗುರುತು, ವೇಷ ಮರೆಮಾಚುವಿಕೆ ಮತ್ತು ನೈತಿಕ ಸೋಗಲಾಡಿತನವನ್ನ ಪ್ರತಿನಿಧಿಸ್ತವೆ. ಹೌದು, ಮತ್ತೆ ಮ್ಯಾಕ್ಬೆತ್ ನೆನ್ಪಾಗ್ತಾನೆ. ಅವನಿಗೆ ರಾಜನ ಪಟ್ಟ ಸಿಕ್ಕಾಗ ಇನ್ನೊಬ್ಬ ಪಾತ್ರ ಹೇಳುತ್ತೆ, ವೈ ಡು ಯು ಡ್ರೆಸ್ ಮೀ ಇನ್ ಬಾರೋಡ್ ರೋಬ್ಸ್? ಅಂದ್ರೆ ಆ ರಾಜ ಪದವಿ ಅವನಿಗೆ ಸ್ವಾಭಾವಿಕವಾಗಿ ಸೇರಿದ್ದಲ್ಲ, ಅದು ಅವನಿಗೆ ಸರಿಹೊಂದುವುದಿಲ್ಲ ಅಂತ. ಆ ಬಟ್ಟೆಗಳು ಅವನಿಗೆ ದೊಡ್ಡದಾಗ್ತವೆ. ಇದು ಅವನ ಇಂಪೋಸ್ಟರ್ ಸಿಂಡ್ರೋಮ್ನ ಭೌತಿಕ ರೂಪಕ. ಸರಿಯಾಗಿ ಹಿಡಿದಿರಿ. ಹೀಗೆ ಒಂದು ಸರಳ ಚಿತ್ರಕಲ್ಪನೆ ನಾಟಕದ ಕೇಂದ್ರ ವಿಷಯವನ್ನ ಹೇಗೆ ಬೆಂಬಲಿಸುತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಶೇಕ್ಸ್ಪಿಯರ್ ತಮ್ಮ ಎಲ್ಲಾ ನಾಟಕಗಳಿಗೆ ಒಂದೇ ರೀತಿಯ ಚಿತ್ರಕಲ್ಪನೆಯ ಟೂಲ್ ಕಿಟ್ ಬಳಸ್ತಿದ್ರಾ? ಅಥವಾ ನಾಟಕದ ಪ್ರಕಾರಕ್ಕೆ ತಕ್ಕಂತೆ ಅದು ಬದಲಾಗ್ತಿತ್ತಾ? ದಿಸ್ ಬ್ರಿಂಗ್ಸ್ ಅಸ್ ಟು ದ ವೇರಿಯೇಷನ್ ಆಫ್ ಇಮೇಜರಿ ಅಕಾರ್ಡಿಂಗ್ ಟು ಜಾನ್ರಾ. ಖಂಡಿತವಾಗಿಯೂ ಬದಲಾಗುತ್ತಿತ್ತು. ಸ್ಪರ್ಜನ್ ಇದನ್ನ ಸ್ಪಷ್ಟವಾಗಿ ಗುರುತಿಸ್ತಾರೆ.
ಹೇಗೆ? ಹಾಸ್ಯ ನಾಟಕಗಳಲ್ಲಿ ಅಂದ್ರೆ ಕಾಮಿಡೀಸಲ್ಲಿ ಹಗುರವಾದ ಆಟದ ಪ್ರಕೃತಿ ಮತ್ತು ಹಳ್ಳಿಗಾಡಿನ ಚಿತ್ರಣಗಳು ಹೆಚ್ಚಾಗಿರುತ್ತವೆ. ಐತಿಹಾಸಿಕ ನಾಟಕಗಳಲ್ಲಿ ಹಿಸ್ಟ್ರೀಸಲ್ಲಿ ರಾಜಕೀಯ, ಯುದ್ಧ, ಅಧಿಕಾರ ಮತ್ತು ದೇಹವನ್ನ ರಾಜ್ಯಕ್ಕೆ ಹೋಲಿಸುವ ರೂಪಕಗಳು ಪ್ರಮುಖವಾಗಿರುತ್ತವೆ. ಮತ್ತು ದುರಂತ ನಾಟಕಗಳಲ್ಲಿ ಟ್ರಾಜಿಡೀಸಲ್ಲಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಕರಾಳ, ಹಿಂಸಾತ್ಮಕ, ರೋಗಗ್ರಸ್ತ ಚಿತ್ರಣಗಳು ಹೆಚ್ಚಾಗಿರುತ್ತವೆ. ಹೌದು. ಅಂದ್ರೆ ಚಿತ್ರಕಲ್ಪನೆಯು ನಾಟಕದ ಭಾವನಾತ್ಮಕ ಥರ್ಮೋಸ್ಟಾಟ್ ಇದ್ದ ಹಾಗೆ. ಹೌದು. ಪ್ರತಿಯೊಂದು ಪ್ರಕಾರಕ್ಕೂ ತನ್ನದೇ ಆದ ಇಮೇಜರಿ ಪ್ರೊಫೈಲ್ ಇರುತ್ತೆ. ಸರಿ, ನಾವು ಎಲ್ಲ ಸುಳಿವುಗಳನ್ನ ಪರಿಶೀಲಿಸಿದೀವಿ. ಈಗ ದೊಡ್ಡ ಪ್ರಶ್ನೆಗೆ ಬರೋಣ. ಇದೆಲ್ಲವೂ ಶೇಕ್ಸ್ಪಿಯರ್ ಅವರ ಮನಸ್ಸಿನ ಬಗ್ಗೆ ನಮ್ಗೇನ್ ಹೇಳುತ್ತೆ? ವಾಟ್ ವಾಸ್ ಸ್ಪರ್ಜನ್ಸ್ ಫೈನಲ್ ಕನ್ಕ್ಲೂಷನ್ ಅಬೌಟ್ ವಾಟ್ ಶೇಕ್ಸ್ಪಿಯರ್ಸ್ ಇಮೇಜರಿ ರಿವೀಲ್ಸ್? ತಮ್ಮ ವಿವರವಾದ ಅಧ್ಯಯನದಿಂದ ಸ್ಪರ್ಜನ್ ಕೆಲವು ಪ್ರಮುಖ ತೀರ್ಮಾನಗಳಿಗೆ ಬರ್ತಾರೆ. ಮೊದಲನೇದಾಗಿ, ಒಂದು, ಶೇಕ್ಸ್ಪಿಯರು ಮುಖ್ಯವಾಗಿ ಮೂರ್ತ ಚಿತ್ರಗಳಲ್ಲಿ ಯೋಚಿಸ್ತಿದ್ರು, ಅಮೂರ್ತ ತತ್ವಗಳಲ್ಲಿ ಅಲ್ಲ. 2, ಅವರು ಅತ್ಯಂತ ಸಂವೇದನಾಶೀಲ ಕಲ್ಪನೆಯನ್ನು ಹೊಂದಿದ್ರು. ಮತ್ತು 3, ಅವರು ದೈಹಿಕ ಮತ್ತು ನೈಸರ್ಗಿಕ ಜಗತ್ತಿನಲ್ಲಿ ಆಳವಾಗಿ ಬೇರೂರಿದ್ರು. ಮತ್ತು ಕೊನೆಯದಾಗಿ, ಈ ಚಿತ್ರಕಲ್ಪನೆಗಳನ್ನು ಅವರು ಹೆಚ್ಚಾಗಿ ಅರಿವಿಲ್ಲದೆಯೇ ಬಳಸ್ತಿದ್ರು. ಓಕೆ, ಈ ವಿಧಾನ ಅದ್ಭುತವಾಗಿದೆ. ಆದರೆ ಇದರ ಬಗ್ಗೆ ಟೀಕೆಗಳು ಬಂದಿರಬೇಕಲ್ವೇ? ಲೆಟ್ಸ್ ಗೆಟ್ ಇನ್ ಟು ದ ಕ್ರಿಟಿಕಲ್ ಎವ್ಯಾಲ್ಯೂಯೇಷನ್. ಹೌದು, ಖಂಡಿತ. ಇದರ ಸಾಮರ್ಥ್ಯ ಏನಂದ್ರೆ, ಇದು ಶೇಕ್ಸ್ಪಿಯರ್ ವಿಮರ್ಶೆಗೆ ಒಂದು ವೈಜ್ಞಾನಿಕ, ವಸ್ತುನಿಷ್ಠ ಆಯಾಮವನ್ನ ತಂದಿತ್ತು. ಪಠ್ಯದ ಆಧಾರದ ಮೇಲೆ ವಿಶ್ಲೇಷಣೆ. ಹೌದು. ಆದರೆ ಇದರ ಮಿತಿಗಳೂ ಇವೆ. ಕೆಲವು ವಿಮರ್ಶಕರು ಚಿತ್ರಕಲ್ಪನೆಗೆ ಅತಿಯಾದ ಒತ್ತು ನೀಡುವುದರಿಂದ ನಾಟಕದ ಕಥಾವಸ್ತು, ಪಾತ್ರ ಮತ್ತು ರಂಗಭೂಮಿಯ ಸಂದರ್ಭವನ್ನ ಕಡೆಗಣಿಸಲಾಗುತ್ತೆ ಅಂತ ವಾದಿಸ್ತಾರೆ. ಅಂದ್ರೆ ಒಂದು ನಾಟಕ ಕೇವಲ ಪದಗಳ ಸಂಗ್ರಹವಲ್ಲ, ಅದು ರಂಗದ ಮೇಲೆ ಪ್ರದರ್ಶನಗೊಳ್ಳುವ ಒಂದು ಕಲೆ. ಆ ಅಂಶವನ್ನ ಸ್ಪರ್ಜನ್ ಕಡೆಗಣಿಸಿದ್ದಾರೆ ಅನ್ನೋದು ಒಂದು ಟೀಕೆ. ಹೌದು. ಹಾಗೆ ಅವರ ಸಂಖ್ಯಾಶಾಸ್ತ್ರೀಯ ವಿಧಾನ ಕೆಲವೊಮ್ಮೆ ಯಾಂತ್ರಿಕ ಅನಿಸಬಹುದು. ಆದರೆ ಈ ಮಿತಿಗಳಿದ್ರೂ ಸ್ಪರ್ಜನ್ ಅವರ ಕೆಲಸ ಒಂದು ಮೈಲಿಗಲ್ಲು ಅನ್ನೋದರಲ್ಲಿ ಸಂದೇಹ ಇಲ್ಲ. ಅಂದ್ರೆ ಇದೊಂದು ಶಕ್ತಿಯುತವಾದ ಸಾಧನ, ಆದರೆ ವಿಮರ್ಶೆಯ ಟೂಲ್ ಬಾಕ್ಸ್ನಲ್ಲಿರುವ ಏಕೈಕ ಸಾಧನವಲ್ಲ. ನಿಖರವಾಗಿ. ಹಾಗಾದ್ರೆ ಅಂತಿಮವಾಗಿ ಈ ಇಡೀ ಚರ್ಚೆಯ ತೀರ್ಮಾನವೇನು? ವಾಟ್ಸ್ ದಿ ಓವರ್ ಕನ್ಕ್ಲೂಷನ್? ಸ್ಪರ್ಜನ್ ಅವರ ಅಧ್ಯಯನ ನಮಗೆ ತೋರಿಸೋದೇನೆಂದ್ರೆ, ಶೇಕ್ಸ್ಪಿಯರ್ ಅವರ ಹಿರಿಮೆ ಕೇವಲ ಅವರ ಕಥೆಗಳಲ್ಲಿ ಅಥವಾ ಪಾತ್ರ ಸೃಷ್ಟಿಯಲ್ಲಿಲ್ಲ. ಅದು ಅವರ ಕಲ್ಪನಾ ಶಕ್ತಿಯ ಮೂಲಭೂತ ಕಾರ್ಯವಿಧಾನದಲ್ಲೇ ಅಡಗಿದೆ. ಹೌದು. ನೈತಿಕ ಅಸ್ವಸ್ಥತೆಯನ್ನ ದೈಹಿಕ ಕೊಳೆತ ಅಂತ, ಪ್ರೀತಿಯನ್ನ ಪ್ರಕೃತಿಯ ಬೆಳವಣಿಗೆ ಅಂತ, ಮತ್ತು ಮಾನವನ ಕ್ರೂರ್ಯವನ್ನ ಪ್ರಾಣಿ ಪ್ರವೃತ್ತಿ ಅಂತ ನೋಡೋ ಮೂಲಕ ಶೇಕ್ಸ್ಪಿಯರ್ ಜಗತ್ತನ್ನ ಒಂದು ಜೀವಂತ, ಸಾವಯವ ಸಂಪೂರ್ಣ ಅಂದ್ರೆ ಅ ಲಿವಿಂಗ್ ಆರ್ಗ್ಯಾನಿಕ್ ಹೋಲ್ ಅಂತ ನೋಡ್ತಿದ್ರು. ಅದನ್ನೇ ಸ್ಪರ್ಜನ್ ತೋರಿಸ್ಕೊಟ್ರು. ಒಟ್ಟಿನಲ್ಲಿ ಸ್ಪರ್ಜನವು ಶೇಕ್ಸ್ಪಿಯರ್ ಬಳಸಿದ ಪದಗಳ ಮೂಲಕ ಅವರ ಮನಸ್ಸಿನ ನಕ್ಷೆಯನ್ನ ಬಿಡಿಸಲು ಪ್ರಯತ್ನಿಸಿದ್ರು. ಇದು ಒಂದು ಆಳವಾದ ಆಲೋಚನೆಯನ್ನು ಹುಟ್ಟಾಕುತ್ತೆ. ಇಂದಿನ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮುಂದಿನ ವಿಶ್ಲೇಷಣೆಗಳನ್ನು ತಪ್ಪಿಸಿಕೊಳ್ಳದಿರಲು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.